ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನ ವಾತಾವರಣದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಪೈಚಾಚಿಕ ಕೃತ್ಯವೆಸಗಿದ ಭಯೋತ್ಪಾದಕರ ವಿರುದ್ಧವಾಗಿ ಸಮರ ಸಾರುವುದಕ್ಕೆ ಮಹತ್ವದ ಸಭೆಯ ಬೆನ್ನಲ್ಲೇ ಅಖಾಡಕ್ಕಿಳಿದಿದ್ದಾರೆ ಭಾರತೀಯ ಸೇನೆ. ಪೈಚಾಚಿಕ ಪಾಕಿಸ್ತಾನದ ಹೆಡೆಮುರಿಯನ್ನ ಕಟ್ಟೋದಕ್ಕೆ ಅಖಾಡಕ್ಕಿಳಿದಿದ್ದಾರೆ. ಮಹತ್ವದ ಸಭೆ ಬೆನ್ನಲ್ಲೇ, ಸರ್ವ ಪಕ್ಷಗಳ ಬೆಂಬಲದ ಬೆನ್ನಲ್ಲೇ ಪಾಪಿ ಪಾಕಿಸ್ತಾನವನ್ನ ಹೆಡೆಮುರಿ ಕಟ್ಟೋದಕ್ಕೆ ಪಣ ತೊಟ್ಟಿದ್ದಾರೆ ಆರ್ಮಿ. ಆಕ್ರಮಣ ಹೆಸರಿನಲ್ಲಿ ಭಾರತದ ಸೇನೆಯಿಂದ ಸಮರಾಭ್ಯಾಸ ಆರಂಭವಾಗಿದೆ. ಆಕ್ರಮಣ ಹೆಸರಿನಲ್ಲಿ ಸಮರಾಭ್ಯಾಸ ಕೂಡ ಆರಂಭವಾಗಿದೆ. ಎಡೆಮುರಿ ಕಟ್ಟೋದಕ್ಕೆ ಕೂಡ ತಮ್ಮ ಸೈನ್ಯವನ್ನ ಕೂಡ ಬಲಿಷ್ಠಗೊಳಿಸಲಾಗ್ತಾ ಇದೆ. ಸೈನ್ಯದ ಶಸ್ತ್ರಾಭ್ಯಾಸ ಕೂಡ ಆರಂಭವಾಗಿದೆ. ಆಕ್ರಮಣ ಹೆಸರಿನಲ್ಲಿ ಭಾರತದ ಸೇನೆ ಕೂಡ ಸಮರಾಭ್ಯಾಸ ಆರಂಭವಾಗಿದೆ. ಈಗಾಗಲೇ ಕ್ಷಿಪಣಿ ಪರೀಕ್ಷೆ ಕೂಡ ಆರಂಭವಾಗಿದೆ. ಕ್ಷಿಪಣಿ ಪರೀಕ್ಷೆಯನ್ನ ಕೂಡ ಮಾಡಿದ್ದಾರೆ. ಪಾಕಿಸ್ತಾನ ಇನ್ನೇನು ಶುಕ್ರವಾರ ನಾವು ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೂ ಮೊದಲು ಕ್ಷಿಪಣಿ ಪರೀಕ್ಷೆ ಕೂಡ ಆಗಿದೆ. ಸಮರಾಭ್ಯಾಸ ಕೂಡ ಆರಂಭವಾಗಿದೆ. ಜೊತೆಗೆ ಒಂದು ಕಡೆ ಶ್ರೀನಗರದಲ್ಲಿ ಕೂಡ, ಕಣಿವೆ ಪ್ರದೇಶದಲ್ಲಿ ಕೂಡ ಆರ್ಮಿಗಳ ಕಾರ್ಯಾಚರಣೆ ಕೂಡ ಆರಂಭವಾಗಿರುವಂಥದ್ದು. ಒಟ್ಟಾರೆಯಾಗಿ ಕಾಶ್ಮೀರ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವುದೇ ಉಗ್ರ ಕೂಡ, ಒಬ್ಬ ಉಗ್ರ ಕೂಡ ಇಲ್ಲದೆ ಇರೋ ತರ ಮಾಡಲೇಬೇಕಾಗುತ್ತೆ ಅಂತ ಕೂಡ ಅಮಿತ್ ಶಾ ಈಗಾಗಲೇ ಪಣ ತೊಟ್ಟಿದ್ರು, ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿಕಾರವನ್ನ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಸರ್ವ ಪಕ್ಷದ ಸಭೆ ಆದ ಬೆನ್ನಲ್ಲೇ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಆಕ್ರಮಣ ಹೆಸರಿನಲ್ಲಿ ಭಾರತದ ಸೇನೆಯಿಂದ ಸಮರಾಭ್ಯಾಸ ಕೂಡ ಆರಂಭವಾಗಿದೆ. ಈ ಪ್ರದೇಶಕ್ಕೆ, ಉಗ್ರರ ಪಾಲಿನ ಸ್ವರ್ಗ ಪಾಕಿಸ್ತಾನಕ್ಕೆ ರಾಕೆಟ್ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಭಾರತ ನೌಕಾಪಡೆಯಿಂದ ರಾಕೆಟ್ ಮೂಲಕವಾಗಿ ವಾರ್ನಿಂಗ್ ಕೊಡ್ತಾ ಇರುವಂತದ್ದು. ಅರಬ್ಬಿ ಸಮುದ್ರದಲ್ಲಿ ಇನ್ ಸೂರತ್ ನೌಕೆಯಿಂದ ಅಭ್ಯಾಸ ಆರಂಭವಾಗಿದೆ. ರಾಕೆಟ್ ವಾರ್ನಿಂಗ್ ಕೊಡ್ತಾ ಇದೆ ಭಾರತದ ನೌಕಾಪಡೆಯಿಂದ. ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂದೆ ಸರಿಯೋದಿಲ್ಲ, ತಕ್ಕ ಪಾಠವನ್ನ ಕಲಿಸಲೇಬೇಕಾಗುತ್ತೆ. ಪಾಕಿಸ್ತಾನಕ್ಕೆ ಉಗ್ರರ ಸ್ವರ್ಗವಾಗುತ್ತೆ ಒಂದು ಕಡೆ. ಇಲ್ಲಿ ಬಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರ ದಾಳಿ ಮಾಡೋದು, ಅಲ್ಲೋಗಿ ಬಚ್ಚಿಟ್ಕೊಂಡು ಕೂಡೋದು ಪಾಕಿಸ್ತಾನದಲ್ಲಿ ಅದೇ ಸ್ವರ್ಗವಾಗಿರುತ್ತೆ. ಆದರೆ ಅದೇ ಪ್ರದೇಶಕ್ಕೆ ಹೋಗಿ ಹೊಡೆಯುವ ತಾಕತ್ತು ಭಾರತದ ನೌಕಾಪಡೆ ಕೂಡ, ಶಸ್ತ್ರಾಭ್ಯಾಸ ಕೂಡ ಆರಂಭವಾಗಿದೆ. ಇನ್ ಸೂರತ್ ನೌಕೆಯಿಂದ ಕೂಡ ಅಭ್ಯಾಸ ಆರಂಭವಾಗಿದೆ. ಅರಬ್ಬಿ ಸಮುದ್ರದಲ್ಲಿ ನೋಡ್ತಾ ಇರುವ ದೃಶ್ಯಗಳಲ್ಲಿ ಇದು ಭಾರತದ ಸೇನೆಯ ದೃಶ್ಯವಾಗಿದೆ. ಭಾರತದ ನೌಕಾಪಡೆಯಿಂದ ರಾಕೆಟ್ ಮೂಲಕವಾಗಿ ಶಸ್ತ್ರಾಭ್ಯಾಸ ಕೂಡ ಆರಂಭವಾಗ್ತಾ ಇದೆ. ಮಿಸೈಲ್ ದಾಳಿ ಕೂಡ ಆಗುವ ಸಾಧ್ಯತೆ ಕೂಡ ಇದೆ. ಆ ಮೂಲಕವಾಗಿ ಶಸ್ತ್ರ ಕೂಡ ಸಿದ್ಧತೆ ಮಾಡಿಕೊಂಡು ಅಭ್ಯಾಸ ಕೂಡ ಆರಂಭವಾಗಿದೆ ಅರಬ್ಬಿ ಸಮುದ್ರದಲ್ಲಿ.